ನಮಸ್ಕಾರ, ನಾನು ಶುಭ. ಎಷ್ಟೇ ಬಟ್ಟೆ ಇದ್ರೂ ಬೆನ್ನು ನೋವಿಲ್ದಿರ ನಿಮಿಷಗಳಲ್ಲಿ ಮಡಚೋ ಅಂತ ಟ್ರಿಕ್ಸ್ ತಂದಿದ್ದೀನಿ. ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡ್ತೀರಾ ಲಾಸ್ಟ್ವರೆಗೂ ನೋಡಿ. ಮೊದಲನೇ ಟಿಪ್ಸು, ಹಳೆ ಬಟ್ಟೆ ಯಾವುದನ್ನ ವೇಸ್ಟ್ ಬಟ್ಟೆ ತಗೊಂಡು ಕತ್ರಿಯಲ್ಲಿ ಕಟ್ ಮಾಡ್ಕೋಬೇಕು. ವಿಡಿಯೋದಲ್ಲಿ ನಾನು ತೋರಿಸಿದ್ನಲ್ಲ, ಸೇಮ್ ಹಿಂಗೆ ಕಟ್ ಮಾಡಿಕೊಂಡು ಗೂಡು ತೆಗಿಯೋ ಕಡ್ಡಿ ಅಂತೂ ಸಾಮಾನ್ಯವಾಗಿ ಮನೆಗಳಲ್ಲಿ ಇರುತ್ತೆ. ಹಿಂದ್ಗಡೆಯಿಂದ ಆ ಹೋಲ್ ಮಾಡಿರ್ತೀರಲ್ಲ, ಅದರೊಳಗಡೆಯಿಂದ ಗೂಡು ತೆಗಿಯೋ ಕಡ್ಡಿಗೆ ಈ ಬಟ್ಟೆನ ಹಾಕ್ಬಿಡಿ. ಒಂದೊಂದು ಸತಿ ಏನಾಗುತ್ತೆ, ಎಲ್ಲನ ಹೋಗಿರ್ತೀವಿ, ಮನೆಯಲ್ಲೇ ಅಕಸ್ಮಾತಾಗಿ ಪೊರಕೆ ಸಿಕ್ಕಲಿಲ್ಲ. ಆ ಟೈಮಲ್ಲಿ ಈ ಬಟ್ಟೆನ ಈ ಥರ ಹಾಕ್ಬಿಟ್ಟಿದ್ದೀರಂತಂದರೆ ನೀವು ಮನೆಯಲ್ಲಿ ನೀಟಾಗಿ ಕಸ ಗುಡಿಸ್ಕೊಬಿಡ್ಬೋದು. ಇವಾಗ ಕಸ ಎಲ್ಲ ಧೂಳು ಜಾಸ್ತಿ ಇದೆ, ಕಸನೂ ಇದೆ, ಧೂಳು ಜಾಸ್ತಿ ಇದ್ದಾಗ ಏನಾಗುತ್ತೆ, ನಮಗೆ ಕಸ ಗುಡಿಸಿದಾಗ ಮುಖ ಮೇಲೆ ಬರ್ತಾ ಇರುತ್ತಲ್ವ. ನೀವು ಈ ಥರ ಕಸ ಗುಡಿಸಿದ್ದೀರಂತಂದರೆ ಆ ಬಟ್ಟೆಗೆಲ್ಲ ಮೆತ್ಕೊಬಿಡುತ್ತೆ. ಮತ್ತು ಗೂಡು ತೆಗಿಯುವಾಗೂ ಅಷ್ಟೇ, ಈ ಫ್ಯಾನ್ ಮೇಲೆ ಎಲ್ಲ ಧೂಳು ಜಾಸ್ತಿ ಇರುತ್ತೆ. ನೀವು ಗೂಡು ತೆಗಿಯೋ ಕಡ್ಡಿಗೆ ಬಟ್ಟೆ ಕಟ್ಟಿದ್ದೀರಂದರೆ ನೋಡಿ, ಫ್ಯಾನ್ ಮೇಲೆ ಎಲ್ಲ ಇರುತ್ತಲ್ಲ ಧೂಳು, ಇದು ನೀಟಾಗಿ ಬಟ್ಟೆಗೆ ಮೆತ್ಕೊಂಡು ಬಂದುಬಿಡುತ್ತೆ. ನೋಡಿ ತೋರಿಸ್ತೀನಿ. ನೀವು ವಾರಕ್ಕೆ ಒಂದು ಟೈಮ್ ಮನೆ ಕ್ಲೀನ್ ಮಾಡುವಾಗ ಗೂಡು ತೆಗಿಯೋ ಕಡ್ಡಿ ಈ ಥರ ಬಟ್ಟೆ ಕಟ್ಟಿ ಟ್ರೈ ಮಾಡಿ ನೋಡಿ, ಬೇಕಂದರೆ ತುಂಬ ಕ್ಲೀನ್ ಆಗಿಬಿಡುತ್ತೆ. ಮತ್ತು ಕಿಟಕಿಗಳ ಮೇಲೇನೂ ಅಷ್ಟೇ, ಕಿಟಕಿಗಳು ಕಂಬಿಗಳಿರುತ್ತಲ್ಲ, ಇದ್ರ ಮೇಲೆ ಇರೋ ಧೂಳು ಅಷ್ಟೇ ಈ ಬಟ್ಟೆಗೆ ಮೆತ್ಕೊಂಡು ಬಂದುಬಿಡುತ್ತೆ. ಸೆಕೆಂಡ್ ಟಿಪ್ಸು, ಆ್ಯಂಕರ್ ತಗೊಂಡಿದ್ದೀನಿ. ಹಳೆಯದು ನ್ಯಾಪ್ಕಿನ್ನು, ನೀವು ಯೂಸ್ ಮಾಡ್ದಿರೋ ಇರೋವಂಥ ನ್ಯಾಪ್ಕಿನ್ನು ಸೇಮ್ ನಾನು ಆ್ಯಂಗರ್ಗೆ ಹೆಂಗೆ ಹಾಕಿದ್ದೀನಿ ಹಿಂಗೆ ಹಾಕ್ಬಿಟ್ಟು ಸೂಜಿ ದಾರದಲ್ಲಿ, ನಿಮ್ಗೇನು ಹೊಲಿಗೆ ಅಂತ ಏನು ಬೇಡ, ದೊಡ್ಡ ಸೂಜಿ ತಗೊಬಿಡಿ, ಬೇಗ ಆಗುತ್ತೆ. ಮೇಲೆ ಹೊಲಿಗೆ ಹಾಕ್ಕೊಬಿಟ್ಟಿದ್ದೀನಿ ನೋಡಿ. ಮತ್ತು ಎರಡೂ ಸೈಡು ಮತ್ತು ಮಧ್ಯದಲ್ಲಿ ಹೊಲಿಗೆ ಹಾಕ್ಕೊಂಡು ಎಕ್ಸ್ಟ್ರಾ ಇರೋ ದಾರನ ಗಂಟು ಹಾಕಿದ್ಮೇಲೆ ಮಾಡಿಬಿಡಿ. ಇದನ್ನು ನೀವು ಬಟ್ಟೆ ಒಣಗಿಸ್ತೀರಲ್ಲ, ಮನೆ ಮೇಲೆ ಆಗಲಿ ಇಲ್ಲ ಮನೆ ಆಚೆ ಒಣಗಿಸೋ ಹತ್ರ, ಇದನ್ನು ಹಾಕ್ಬಿಟ್ಟು ನಿಮ್ಮ ಬಟ್ಟೆ ಕ್ಲಿಪ್ಸ್ ಇರುತ್ತಲ್ಲ, ಈ ಕ್ಲಿಪ್ಸ್ನೆಲ್ಲ ನೀಟಾಗಿ ಇದ್ರೊಳಗಡೆಗೆ ಇಡ್ಬೋದು. ಮೂರನೇ ಟಿಪ್ಸು, ನಾನು ಕಾರ್ಡ್ಬೋರ್ಡ್ ಶೀಟ್ಸ್ ತಗೊಂಡಿದ್ದೀನಿ. ಕಾರ್ಡ್ಬೋರ್ಡ್ ಬಾಕ್ಸ್ ಬರುತ್ತಲ್ಲ, ಆ ಬಾಕ್ಸಲ್ಲಿ ಕಟ್ ಮಾಡಿಕೊಂಡು ನೋಡಿ, ಎರಡು ಈಕ್ವಲ್ ಮೇಲೆ ಕೆಳಗಡೆದು, ಮಧ್ಯದಲ್ಲಿ ಒಂದು 2 ಪೀಸ್ 4 ಪೀಸ್ ತಗೊಂಡೆ. ಇದಕ್ಕೆ ನಾನು ಶೆಲ್ಲೋ ಟೇಪ್ ಮೆಸ್ಸೋಣ ಅಂತಂದರೆ ಶೆಲ್ಲೋ ಟೇಪ್ ಲಾಸ್ಟ್ ಎಡ್ಜಸ್ ಸಿಗ್ತಾ ಇಲ್ಲ. ನೀವು ಪೆನ್ ಆಗಲಿ ಪೆನ್ಸಿಲ್ ಆಗಲಿ ತಗೊಂಡು ನೋಡಿ, ಈ ಥರ ಗೀಚ್ತಾ ಇರಬೇಕು. ಗೀಚ್ತಾ ಇದ್ದರೆ ಲಾಸ್ಟ್ ಎಡ್ಜಸ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಮತ್ತು ಶೆಲ್ಲೋ ಟೇಪಲ್ಲಿ ಸೇಮ್ ನಾನು ಹೆಂಗೆ ಇಟ್ಟಿದ್ದು ಹಾಗೆ ಶೆಲ್ಲೋ ಟೇಪ್ ಮೆಸ್ಬಿಡಬೇಕು. ನೋಡಿ, ಮೇಲೆ ಮೆಚ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಮೆಚ್ಬಿಟ್ಟು ಎಕ್ಸ್ಟ್ರಾ ಇರೋ ಶೆಲ್ಲೋ ಟೇಪ್ನ ಕಟ್ ಮಾಡಿಬಿಡಿ. ಮತ್ತು ಕೆಳಗಡೆನೂ ಮೆಚ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಮೆಚ್ಬಿಟ್ಟು ಕಟ್ ಮಾಡಿ ಮತ್ತು ಮಧ್ಯದಲ್ಲಿ ಮೆಚ್ಕೊಬಿಟ್ಟೆ. ಈ ಥರದೊಂದು ಮಾಡಿಟ್ಕೊಂಡ್ರೆ ನಿಮಗೆ ಬಟ್ಟೆ ನಮಗೆ ಫೋಲ್ಡ್ ಮಾಡೋದೇ ಕಷ್ಟ. ತುಂಬ ಬಟ್ಟೆಗಳಿರ್ತವೆ, ಮಕ್ಕಳದು, ದೊಡ್ಡವ್ರದ್ದು, ಮತ್ತು ಶರ್ಟ್ಸು ಟಿ ಶರ್ಟ್ಸ್ ತುಂಬ ಜಾಸ್ತಿ ಇದ್ದಾಗ ನೋಡಿ, ಇದನ್ನ ಇಟ್ಬಿಟ್ಟು ಸ್ಲೀವ್ಸ್ ಮಾಡಬೇಕು. ಮತ್ತು ಎರಡೂ ಸೈಡು ಆ ಕಾರ್ಡ್ಬೋರ್ಡ್ ಶೀಟ್ ಇದಿರುತ್ತಲ್ಲ ನೋಡಿ, ಲೆಫ್ಟ್ ಸೈಡ್ ಒಂದು ಟೈಮು, ರೈಟ್ ಸೈಡ್ ಒಂದು ಟೈಮ್ ಫೋಲ್ಡ್ ಮಾಡಿದ್ರೆ ಸಾಕು. ನಿಮಗೆ ಬೇಗ ಆಗುತ್ತೆ, ಜಾಸ್ತಿ ಟೈಮು ತಗೊಳ್ಳಲ್ಲ. ಈ ಥರದೊಂದು ಮಾಡಿಟ್ಕೊಂಡಿದ್ದೀರಂದರೆ ನೋಡಿ, ಟಿ ಶರ್ಟ್ಸು ನಿಮಗೆ ಎಷ್ಟು ಟಿ ಶರ್ಟ್ಸ್ ಆಗಲಿ, ಶರ್ಟ್ಸ್ ಅಷ್ಟೇ ನೀವು ಫೋಲ್ಡ್ ಮಾಡಬೇಕಂದ್ರೆ ಮೇಲೆ ಕೆಳಗಡೆದು ಬಟನ್ ಹಾಕ್ಕೊಬಿಡಿ. ಫೋಲ್ಡ್ ಮಾಡಬೇಕಂದ್ರೆ ನಾನು ಬರೀ ಟಿ ಶರ್ಟ್ಸ್ ಇತ್ತು ನಮ್ಮ ಮನೆಯಲ್ಲಿ, ಆ ಟಿ ಶರ್ಟ್ಸ್ನೆಲ್ಲ ಹಿಂಗೆ ಫೋಲ್ಡ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೀವು ಶರ್ಟ್ಸು ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಶರ್ಟು ಬೇಕಾದರೆ ಫೋಲ್ಡ್ ಮಾಡಿ ಇಟ್ಬಿಡ್ಬೋದು. ಮಕ್ಕಳು ಅಷ್ಟೇ ತುಂಬ ಜಾಸ್ತಿ ಇರುತ್ತೆ ಟಿ ಶರ್ಟ್ಸ್ ಎಲ್ಲ, ಇವು ಫೋಲ್ಡ್ ಮಾಡೋದು ಕಷ್ಟ ಅಲ್ವಾ. ಇವುಗಳ್ನೂ ಅಷ್ಟೇ ಸ್ಲೀವ್ಸ್ ಮಾತ್ರ ಮಡ್ಚ್ಕೊಂಡು ನೋಡಿ, ಲೆಫ್ಟ್ ಆ್ಯಂಡ್ ರೈಟ್ ಸೈಡ್ ಹಿಂಗೆ ಕಾರ್ಡ್ಬೋರ್ಡ್ ಶೀಟ್ ಹಿಂಗೆ ಅಂದಿದ್ದೀರಂತಂದರೆ ಬಟ್ಟೆ ಫೋಲ್ಡ್ ಮಾಡ್ಕೊಬಿಡ್ಬೋದು. ಇದು ತುಂಬ ಸುಲಭ. ನಿಂತ್ಕೊಂಡೇ ಬೇಗ ಇಲ್ಲ, ನೀವು ಕೂತ್ಕೊಂಡೇ ಆಗಲಿ ಬಿಡಿ, ನಾನು ನಿಂತ್ಕೊಂಡೆ ಟೇಬಲ್ ಮೇಲೆ ಈ ಥರ ಮಡ್ಚಿಬಿಡ್ತೀನಿ. ಈ ಥರ ಮಡ್ಚಿಬಿಟ್ಟು ನೀವು ನೀಟಾಗಿ ಎತ್ತಿಕ್ಕೋಬೋದು. ಮಕ್ಕಳದು ಇಲ್ಲ ದೊಡ್ಡವ್ರ ಬಟ್ಟೆಗಳು ಜಾಸ್ತಿ ಇದೆ, ಫೋಲ್ಡ್ ಮಾಡೋದೇ ಕಷ್ಟ ಅಂದ್ಕೊಳ್ಳೋರು ಒಂದು ಸತಿ ಈ ಟ್ರಿಕ್ಸ್ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ. ಲಾಸ್ಟ್ ಟಿಪ್ಸು, ವೇಲ್ ತಗೊಂಡಿದ್ದೀನಿ. ವೇಲು ಕಾಟನ್ ವೇಲು ಫೋಲ್ಡ್ ಮಾಡ್ಕೊಂಡು ತಗೊಂಡಿದ್ದೀನಿ, ಹಳೇದು. ಇದ್ರ ಒಳಗಡೆಗೆ ಚೀಲ, ಈ ಥರ ಚೀಲ ಒಂದಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಚೀಲನ ಇಟ್ಬಿಟ್ಟು ಎರಡೂ ಸೈಡಿಂದ ನಾನು ಫೋಲ್ಡ್ ಮಾಡಿದ್ನಲ್ಲ, ಹಿಂಗೆ ಫೋಲ್ಡ್ ಮಾಡಿ ಚೀಲನ ಬಿಟ್ಬಿಟ್ಟು ಮೇಲೆಗೆ ಮಾತ್ರ ಒಂದು ಸೇಫ್ಟಿ ಪಿನ್ ಹಾಕ್ಕೊಬಿಡಿ. ಅಕಸ್ಮಾತಾಗಿ ಮನೆಯಲ್ಲಿ ಮ್ಯಾಟ್ಗಳಿಲ್ಲ, ಮಳೆ ಬೀಳ್ತಾ ಇದೆ, ಇಲ್ಲ ಮ್ಯಾಟ್ಗಳು ಚಳಿ ಜಾಸ್ತಿ ಇದೆ, ಮ್ಯಾಟ್ಗಳು ಸ್ವಲ್ಪ ತೇವಾಗಿದೆ, ಆ ಟೈಮಲ್ಲಿ ಇದನ್ನು ನೀವು ಮ್ಯಾಟ್ ಥರ ಯೂಸ್ ಮಾಡ್ಕೋಬೋದು. ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.